ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಸ್ಟಂಟ್ ಕೊರಿಯೋಗ್ರಾಫರ್ ಡಾಕ್ಟರ್ ರವಿ ವರ್ಮಾ ಅವರ ನಿರ್ಮಾಣದಲ್ಲಿ, ರವಿ ಸಾರಂಗ ನಿರ್ದೇಶನದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿರುವಂತಹ ರಕ್ಕಸಪುರ ದೋಳ್ ಸಿನಿಮಾ ಇದೇ ಫೆಬ್ರವರಿ 6ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡಿರುವಂತಹ ನಟಿ ಸೌಮ್ಯ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸೌಮ್ಯ ಅವರೇ, ಫಸ್ಟ್ಲಿ ಟ್ರೈಲರ್ ಕಿಚ್ಚ ಸುದೀಪ್ ಅವರು ಲಾಂಚ್ ಮಾಡಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಟ್ರೈಲರ್ ಅಂತ ಅನ್ನಿಸ್ತಾ ಇದೆ. ಸೊ ನೀವು ಕೂಡ ಒಂದು ಪಾತ್ರ ಮಾಡಿದ್ದೀರಾ. ಜಾಸ್ತಿ ನಮಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ ಟ್ರೈಲರಲ್ಲಿ, ಫ್ಯೂ ಗ್ಲಿಮ್ಸಸ್ ಅಷ್ಟೇ ಕಾಣಿಸಿದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಷ್ಟು ಖುಷಿ ಆಗ್ತಾ ಇದೆ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಸುಭಾಷ್ ಅಂತ. ತುಂಬ ಖುಷಿ ಆಗ್ತಿದೆ ಸರ್, ನಮ್ಮ ಟ್ರೈಲರ್ ನೋಡಿಬಿಟ್ಟು ತುಂಬ ಖುಷಿ ಆಗ್ತಿದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟು ತುಂಬ ಕಷ್ಟಪಟ್ಟಿದ್ದೀವಿ. ತುಂಬ ಕಷ್ಟಪಟ್ಟು ಈ ಔಟ್ಪುಟ್ ಬಂದಿದೆ ಆಚೆ. ಸೊ ತುಂಬ ಚೆನ್ನಾಗಿ ಎಲ್ಲ ಡಿಪಾರ್ಟ್ಮೆಂಟವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಮತ್ತು ಈಗ ನೀವು ಟ್ರೈಲರ್ ನೋಡಿರ್ಬೋದು, ಅದು ಒಂದು ಇನ್ವಿಟೇಷನ್ ನಿಮಗೆ, ಅದು ಒಂದು ಪುಟ್ಟ ಇದು ಅಂತಲೇ ಹೇಳ್ಬೋದು, ಗ್ಲಿಮ್ಸ್ ಅಂತಲೇ ಹೇಳ್ಬೋದು. ಬಟ್ ಸಿನಿಮಾದಲ್ಲಿ ನಿಮಗೆ ನೋಡೋಕ್ಕೆ ತುಂಬ ಎಕ್ಸೈಟಿಂಗ್ ಆಗಿರೋ ಫ್ರೇಮ್ಸ್ ಆಗಿರ್ಬೋದು, ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಅಂತ ನಾನು ಆಶಿಸ್ತೀನಿ. ಹೊಸಬ್ರಿಗೆ ಅಂದರೆ ರವಿ ವರ್ಮಾ ಸರ್ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಮತ್ತು ರವಿ ಸಾರಂಗ ಸರ್ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು. ಬಿಕಾಸ್ ಫಸ್ಟ್ ಟೈಮ್ ಮಾಡಿದ್ದಾರೆ. ಇನ್ನೂ ಸುಮಾರು ಡೈರೆಕ್ಟರ್ಸು, ಸುಮಾರು ಪ್ರೊಡ್ಯೂಸರ್ಸು ಇನ್ನೂ ಹುಟ್ಟಬೇಕು ಅಂತಂದರೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿದಾಗಲೇ ಅದರದ್ದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ರಿಯಲ್ ಎಕ್ಸ್ಪೀರಿಯನ್ಸ್, ವಿಜುವಲ್ಸ್ ಆಗಿರ್ಬೋದು, ಸೌಂಡ್ಸ್ ಆಗಿರ್ಬೋದು, ಅದನ್ನು ಥಿಯೇಟ್ರಲ್ಲಿ ನೋಡಿದ್ರೇ ನಿಮಗೆ ಒಂದು ಮಜಾ ಸಿಗುತ್ತೆ. ಸೊ ಥಿಯೇಟ್ರಿಗೆ ಬಂದು ನೋಡಿ ಪ್ಲೀಸ್. ಒ ಟಿ ಟಿಗಾಗಲಿ ಅನ್ವಾಂಟೆಡ್ ಲಿಂಕ್ಸ್ಗಾಗಲಿ ಇದು ಕೊಡಬೇಡಿ. ಬಿಕಾಸ್ ನಾವು ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ತುಂಬ ಜನದ ತುಂಬ ವರ್ಷಗಳ ಕನಸು ಇದು. ಸೊ ನೀವೆಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಬೇಕು. ಈಗ ಆಡಿಯನ್ಸೇ ಎಲ್ಲ ಡಿಸೈಡ್ ಮಾಡ್ತಾರಲ್ವ. ಸೊ ಆಡಿಯನ್ಸೇ ನಮ್ಗೆ ಲೈಫ್ ಕೊಡೋರು. ಸೊ ಪ್ಲೀಸ್ ನಮ್ಮ ಕನ್ನಡ ಸಿನಿಮಾನ ಉಳಿಸಿ ಈ ಥರ ಹೊಸ ಪ್ರೊಡ್ಯೂಸರ್ಸ್, ಹೊಸ ಆ್ಯಕ್ಟರ್ಸ್, ಹೊಸ ಡೈರೆಕ್ಟರ್ಸ್ನ ಮಾಡಿಕೊಳ್ಳಿ ಅಂತ ಬಯಸ್ತೀನಿ. ಸೌಮ್ಯ ಅವರೇ, ಆ್ಯಕ್ಚುಲಿ ನಿಮ್ಮ ಪಾತ್ರ ಹೇಗಿರುತ್ತೆ ಅಂತ ನಮಗೆ ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಗಲಿಲ್ಲ, ಆಯಿತಾ? ಸೊ ಇದು ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ ಅಂತ ಗೊತ್ತಾಗಿದೆ. ಸೊ ರಾಜ್ ಬಿ ಶೆಟ್ಟಿ ಅವ್ರ ಜೊತೆಗೆ ನಿಮ್ಮ ಕಾಂಬಿನೇಷನ್ ಸೀನ್ಸ್ ಎಲ್ಲ ಬಂದಿದ್ರೆ ಅವ್ರ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯೆನ್ಸು. ಅಂದರೆ ರಾಜ್ ಬಿ ಶೆಟ್ಟಿ ಅವ್ರಿಗಷ್ಟು ಫೇಮ್ ಇದೆ. ಈಸ್ ಅ ಟ್ರೆಂಡಿಂಗ್ ಆರ್ಟಿಸ್ಟ್ನ. ನಾನು ಫಸ್ಟ್ ಟೈಮ್ ಅಂದ್ಕೊಂಡಿದ್ದೆ, ಅಯ್ಯೋ ಹೆಂಗೆ ಮಾಡೋದು, ತುಂಬ ಭಯ ಆಗ್ತಾಯಿತ್ತು. ಬಟ್ ಅವ್ರು ಎಲ್ಲರ ಜೊತೆ ಎಷ್ಟು ಒಂಥರ ವಾಟರ್ ಥರ, ಅವರು ನೀರು ಥರ ಎಲ್ಲರ ಜೊತೆ ಬೆರೆತು, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿ ಒಬ್ಬರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಒಬ್ಬರಿಗೆ ಒಂದು ಏನದು ಧೈರ್ಯ ಕೊಡ್ತಾರೆ, ಮಾಡಿ 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 ಅಂತ. ಸೊ ತುಂಬ ಕಲ್ತಿದ್ದೀನಿ, ಇನ್ನೂ ತುಂಬ ಕಲಿಬೇಕು ಅಂತ ತುಂಬ ಆಸೆ ಇದೆ. ಸೊ ಈಗ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ? ಪಾತ್ರದ ಹೆಸರು ಶೋಭಾ ಅಂತ ನೀವು ಹೇಳಿದ್ರಿ ಆಗಲೇ. ಯಾವ ರೀತಿ ಇರುತ್ತೆ ಅಂದರೆ ನೆಗೆಟಿವ್ ಶೇಡ್ ಆಗಿರುತ್ತಾ, ಪಾಸಿಟಿವ್ ಶೇಡ್ ಆಗಿರುತ್ತಾ? ಸಿನಿಮಾದ ಕಥೆಗೆ ಏನು ಟ್ವಿಸ್ಟ್ ಕೊಡೋ ಥರ ಇರುತ್ತೆ, ಹೇಗಿರುತ್ತೆ? ಅದೆಲ್ಲ ಹೇಳೋಕ್ಕಾಗಲ್ಲ. ಐ ಥಿಂಕ್ ಪಾಸಿಟಿವೇ ಅನ್ಕೋತೀನಿ. ಪಾಸಿಟಿವ್. ಅಂದರೆ ನಿಮ್ಮದು ಎಷ್ಟು ದಿನ ಆ್ಯಕ್ಚುಲಿ ಶೂಟಿಂಗ್ ಇತ್ತು, ಡೇಟ್ಸ್? ನಂದು ಒಂದು 12 ಡೇಸ್. 12 ಡೇಸ್. ಸೊ ಮೊದಲನೇ ಸಿನಿಮಾ ಅಂತ ನೀವು ಹೇಳಿದ್ರಿ. ಸೊ ಇದಕ್ಕಿಂತ ಮೊದಲು ಏನು ಮಾಡ್ತಾ ಇದ್ರಿ? ನಿಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳೋದಾದರೆ. ನಾನು ನನ್ನ ಸ್ಟಡೀಸ್ ಬಂದು ಇಂಜಿನಿಯರಿಂಗು. ಸೊ ಆಮೇಲೆ ಬೆಂಗಳೂರಿಗೆ ಬಂದೆ. ಆಮೇಲೆ ಥಿಯೇಟರ್ ಮಾಡಿದೆ. ಬೆಳಗಾವಿ, ನಂದು ಬೆಳಗಾವಿ ಊರು. ಥಿಯೇಟರ್ ಮಾಡಿದೆ. ಸಿನಿಮಾ ಅಂತಲೇ ಬ್ಯಾಂಗ್ಳೂರಿಗೆ ಬಂದಿದ್ದು. ಥಿಯೇಟರ್ ಮಾಡಿಕೊಂಡು ರಂಗಭೂಮಿಯಲ್ಲಿ ಆ್ಯಕ್ಟ್ ಎಲ್ಲ, ನಾಟಕ ಎಲ್ಲ ಮಾಡಿಕೊಂಡು ಇದು ಮಾಡ್ತಾಯಿದ್ದೆ. ಅದ್ರ ಜೊತೆನೇ ನಾನು ಥಿಯೇಟರ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ. ಸ್ವಲ್ಪ ಸ್ಕೂಲ್ಸ್ಗೆ ಥಿಯೇಟರ್ ಅಂದರೆ ಚಿಕ್ಕ ಮಕ್ಕಳಿಗೆ ಆ್ಯಕ್ಟಿಂಗ್ ಹೇಳ್ಕೊಡೋದೆಲ್ಲ ಮಾಡ್ತಾಯಿದ್ದೆ. ಸೊ ಆವಾಗಲೇ ನನಗೆ ಈ ಆಫರ್ ಬಂದಿತ್ತು. ಸೊ ರಕ್ಕಸಪುರದಳ್ ನೋಡಲಿಕ್ಕೆ ಬರುವಂತಹ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫೆಬ್ರವರಿ 6ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡೋಕೆ ಬರಬೇಕು ಅವರು? ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ಬಟ್ ಹೋಗ್ತಾ ತುಂಬ ಇಷ್ಟು ತೊಗೊಂಡು ಹೋಗ್ತೀರಾ. ಆಲ್ ದ ಬೆಸ್ಟ್ ನಿಮಗೆ. ಒಳ್ಳೆಯದಾಗಲಿ. ಮೊದಲನೇ ಸಿನಿಮಾ, ಈ ಸಿನಿಮಾ ಮೂಲಕ ನಿಮಗೂ ಇನ್ನಷ್ಟು ಆಪರ್ಚುನಿಟೀಸ್ ಬರೋ ಥರ ಆಗಲಿ. ಆಲ್ ದ ಬೆಸ್ಟ್. ಎಸ್.
ಸೊ ಸ್ನೇಹಿತರೆ, ಇದಾಗಿತ್ತು ನಟಿ ಸೌಮ್ಯ ಅವರ ಮಾತುಗಳು. ರಕ್ಕಸಪುರ ಧೋಳ್ ಸಿನಿಮಾ ಇದೆ ಫೆಬ್ರವರಿ 6ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.